ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈ ಮನೆಯಲ್ಲಿ ಸೌಂದರ್ಯ ಹೇಳಿದ ಮಾತೆ ನಡೆಯೋದು ಅಂತ ನೀನ್ ಬೇಗ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ಇಲ್ಲ ಅಂದ್ರೆ ಇಲ್ಲಿಂದ ಗೇಟ್ ಪಾಸ್ ನಿನ್ಗೆ. ಈ ದೀಪ ಇಲ್ಲಿರೋವರೆಗೂ ಕೆಲಸದವ್ರಿಗೆ ಯಾರು ಏನು ಮಾಡೋಕ್ಕಾಗಲ್ಲ. ಆ ಸತ್ಯನ ನೀವು ಆದಷ್ಟು ಬೇಗ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ಕೆಲ್ಸದವ್ರು ಅಂದ ಕೂಡಲೇ ಅವ್ರನ್ನ ಕೀಳಕ್ ಕಾಣೋದು ನಿಮ್ಮಂಥ ದೊಡ್ಡವ್ರಿಗೆ ಒಳ್ಳೇದಲ್ಲ. ನನಗೆ ನಾಯಿನೂ ಒಂದೇ, ಈ ಮನೆ ಕೆಲಸದವರು ಒಂದೇ, ಯಾವ ವ್ಯತ್ಯಾಸನೂ ಇಲ್ಲ. ಎಷ್ಟು ಕೆಟ್ಟ ಮನಸ್ಸು ಅವ್ರದ್ದು. ನಿಮ್ಮನ್ನೆಲ್ಲ ಕಾಲ್ ಕಸದ ಥರ ನೋಡ್ತಾರೆ. ಇವ್ರಿಗೆ ಕಾಲನೇ ಉತ್ತರ ಕೊಡುತ್ತೆ. ಜಾಜಿ ಅಕ್ಕ, ನೀವು ಬೇಜಾರು ಮಾಡ್ಕೋಬೇಡಿ. ಪರವಾಗಿಲ್ಲ ಬಿಡಿ ಮೇಡಮ್, ನೀವು ಮಾತ್ರ ನಮ್ಮಂಥ ಕೆಲಸದ ಜೊತೆ ಪ್ರೀತಿಯಿಂದ ನಡ್ಕೊತಿರಲ್ಲ, ಸಾಕಷ್ಟು. ಜಾಜಕ್ಕ, ಯಾರು ಕಾಫಿ ಮಾಡ್ತಿದ್ದೀರಾ? ಸೌಂದರ್ಯ ಮೇಡಮ್ಗೆ ಮೇಡಮ್. ಹೌದಾ, ಸರಿ ಕೊಡಿ, ನಾ ಕೊಟ್ಟು ಬರ್ತೀನಿ. ಅಯ್ಯೋ ಬೇಡ ಮೇಡಮ್, ಸುಕನ್ಯಾ ಮೇಡಮು ನನಗೆ ಕಾಫಿ ಮಾಡೋಕೆ ಹೇಳಿದ್ದಾರೆ. ಈಗ ನಾನು ಹೋಗದೆ ನೀವು ಹೋದ್ರಿ ಅಂದರೆ ಇನ್ನೂ ಕೋಪ ಮಾಡ್ಕೋತಾರೆ. ಸರಿ ಜಾಜಿ ಅಕ್ಕ, ನಿಮ್ಮ ಕಷ್ಟ ನಂಗೆ ಅರ್ಥ ಆಗುತ್ತೆ. ಆದರೆ ಅವ್ರಾಗಲೇ ಆಡಿದ ಮಾತಿಗೆ ನಿಮ್ಗೆ ಬೇಜಾರಾಗಿದೆ ಅಲ್ವಾ? ಏನೇ ಬೇಜಾರಾದರೂ ಅದನ್ನು ಮರೆತು ಕೆಲಸ ಮಾಡಬೇಕು ಮೇಡಮ್. ಅವ್ರು ಎಷ್ಟೇ ಆದರೂ ಈ ಮನೆ ಯಜಮಾನಿ, ಕೋಪದಲ್ಲಿ ಒಂದೆರಡು ಮಾತು ಬೈತಾರೆ. ಅದನ್ನೆಲ್ಲ ಬೇಜಾರು ಮಾಡಿಕೊಂಡ್ರೆ ಜೀವನ ನಡೆಯುತ್ತಾ? ಈಗ ನೋಡಿ, ಅವ್ರಿಗೆ ಈಗ ಚೆನ್ನಾಗಿರೋ ಕಾಫಿ ಕೊಟ್ಟು ಬೇಷ್ ಅನ್ನಿಸ್ಕೊತೀನಿ. ಆಯ್ತು ಜಾಜಿ ಅಕ್ಕ. ಇವೆಲ್ಲ ನಮ್ಮ ಲೇಟೆಸ್ಟ್ ಡಿಸೈನ್ಸ್. ಅದಕ್ಕೆ ಅಪ್ಕಮಿಂಗ್ ಫ್ಯಾಷನ್ ಶೋಸ್ಗೆ ಇದನ್ನೇ ಅಡಾಪ್ಟ್ ಮಾಡ್ಕೋಬೇಕಂತಿದ್ದೀವಿ. ವೆರಿ ನೈಸ್, ತುಂಬ ಯುನೀಕ್ ಆಗಿದೆ ಚಿರು ಅಲ್ವಾ? ಇದು ನೋಡಿ ಮೇಡಮ್. ಹಾಂ ಚಿರು, ಸೊ ಇದನ್ನು ಫೈನಲ್ ಮಾಡೋಕ್ಕೆ ಹೇಳ್ಬಿಡ್ಲಾ? ಓಕೆ ಮೇಡಮ್, ಕಾಫಿ ಇದೇನಿದು ಸಾಸ್ ಅರಳೆಲ್ಲ ಕಾಫಿ ಚೆಲ್ಲಿದೆ? ಇದೇನ ನಿನ್ ಕೆಲಸ ಮಾಡೋ ರೀತಿ? ಮೇಡಮ್, ಗೊತ್ತಾಗದೆ ಚೆಲ್ಲಿದೆ ಅಷ್ಟೇ. ನನಗೆ ಎದುರು ಹತ್ರ ಕೊಡ್ತೀಯ? ಈ ಮನೆಯಲ್ಲಿ ಕೆಲವೊಂದು ರೂಲ್ಸ್ ಇದೆ. ಯಾರೇ ಆಗಿದ್ರು ಅದನ್ನ ಫಾಲೋ ಮಾಡಲೇಬೇಕು. ಮಾಡಲಿಲ್ಲ ಅಂದ್ರೆ ಅವ್ರಿಗೂ ಇದೇ ಗತಿ ಆಗುತ್ತೆ. ಏನಾಯ್ತು ಸೌಂದರ್ಯ? ಕಾಫಿನ ಸಾಸ್ ಅರಳಿ ಚೆಲ್ಕೊಂಡು ಬಂದಿದ್ದು ಅಲ್ದೆ ಯಾಕೆ ಅಂತ ಕೇಳಿದ್ರೆ ನನಗೆ ಎದುರು ಹತ್ರ ಕೊಡ್ತಾಳೆ. ಏನೇ ನಮ್ ಸೌಂದರ್ಯನ ಮುಂದೆ ನಿಂತ್ಕೊಳ್ಳಕ್ಕೆ ಎದುರುತ್ತಿದ್ದವಳು ಈಗ ಅವಳಿಗೇನೆ ಎದುರುತ್ರ ಕೊಡೋದಕ್ಕೆ ಶುರು ಮಾಡ್ಬಿಟ್ಟಿದ್ಯಾ? ಸೌಂದರ್ಯ, ಇದೆಲ್ಲ ಇವಳಿಗೆ ಬೇರೆಯವ್ರು ಕೊಡ್ತಿರೋ ಕುಮ್ಮಕ್ಕು. ಇಲ್ದೇ ಇದ್ರೆ ನಾಯಿ ಬಾಲದ ತರ ಮುದ್ರುಕೊಂಡು ಇರ್ತಿದ್ದವಳು ನಿನ್ ಮುಂದೆ ಹೇಗ್ ಮಾತಾಡ್ತಿದ್ದಾಳೆ? ಜಾಜಿ ಅಕ್ಕ, ನೀವು ಅವ್ರಿಗೆ ಎದುರುತ್ತರ ಕೊಟ್ರ? ಇಲ್ಲ ಮೇಡಮ್, ಕಾಫಿ ಯಾಕೆ ಚೆಲ್ಲಿದೆ ಅಂತ ಕೇಳಿದ್ರು, ಗೊತ್ತಿಲ್ಲದೆ ಚೆಲ್ಲಿದೆ ಅಂದೆ ಅಷ್ಟೇ. ಹೇಯ್, ಮತ್ತೆ ಸಂಜಾಷಿ ಕೊಡಕ್ ಬರ್ತೀಯ ನೀನು? ಹೆದರ್ಕೊಳ್ಳೋ ಕಾಲ ಮುಗೀತು ಮೇಡಮ್. ಏನೇ ಇದ್ರು ಎದುರಿಸೋ ಕಾಲ. ಗೊತ್ತಿಲ್ಲದೆ ಆಗಿದ್ದು ಅಂತ ಹೇಳಿದ್ರು ಕೈ ಎತ್ತಿದ್ದು ಮೊದಲನೇ ತಪ್ಪು, ಮತ್ತೆ ಕೈ ಎತ್ತಿದ್ದು ಎರಡನೇ ತಪ್ಪು. ಕೆಲಸದವ್ರು ಅಂದ ಕೂಡ್ಲೆ ಕಾಲ್ ಕಸದ ತರ ಕಾಣಕ್ ಹೋದ್ರೆ ಪರಿಣಾಮ ಅನುಭವಿಸ್ಬೇಕಾಗತ್ತೆ.
ಏನೇ ಮಾಡ್ತೀಯಾ ಸೌಂದರ್ಯ ಏನಾಯ್ತು? ಹಲೋ ಮೇಡಮ್, ಅದೇನೋ ಇಂಗ್ಲಿಷಲ್ಲಿ ಹೇಳ್ತಾರಲ್ವಾ, ಓವರ್ ಆಕ್ಟಿಂಗ್ ಮಾಡ್ಬಿಡಿ. ಪ್ರಪಂಚ ಮುಳುಗೋ ಥರ ಏನೂ ಆಗಿಲ್ಲ ಅಲ್ವಾ ಮೇಡಮ್? ನಿಮ್ ಕೈ ಹಿಡ್ದಿದ್ದಕ್ಕೆ ಇಷ್ಟು ನೋವಾಗಿದೆ ಅಂದ್ರೆ ಅವ್ರ ಕೆನ್ನೆಗೆ ಹೊಡೆದ್ರಲ್ವಾ, ಅವ್ರಿಗೆ ಎಷ್ಟು ನೋವಾಗಿರ್ಬಾರ್ದು. ಏನಾಯ್ತದ್ಗೆ? ಬಂದೆ ಚಿರು ಬಾ. ಎಲ್ರೂ ಮುಂದೆ ಕೆಲ್ಸದವ್ರನ್ನ ವಹಿಸ್ಕೊಂಡು ಮಾತಾಡಿದ್ವು ಅಲ್ದೆ ನಮ್ ಸೌಂದರ್ಯನ ಕೈನ ಅದು ಬಿಟ್ಲು ಈ ದೀಪ. ಏನ್ರಿ ಇದೆಲ್ಲ? ನೋಡಿ ಹಸ್ಬೆಂಡು, ಪೂರ್ತಿ ವಿಷಯ ಗೊತ್ತಿಲ್ಲದೆ ಸುಮ್ಮನೆ ನನ್ನ ಜೊತೆ ಜಗಳ ಆಡಕ್ ಬರಬೇಡಿ. ಒಂದು ಸಣ್ಣ ವಿಷಯಕ್ಕೆ ನಿಮ್ಮದಕ್ಕೆ ಜಾಜಿ ಅಕ್ಕನ ಮೇಲೆ ಕೈ ಮಾಡಿದ್ರು. ಯಾಕೆ ಅಂತ ಪ್ರಶ್ನೆ ಮಾಡಿದ್ರೆ, ತಾಕತ್ತಿದ್ರೆ ಜೋರಾಗಿ ಕೈ ಹಿಡಿದು ತೋರ್ಸು ಅಂತ. ತಾಕತ್ ತೋರ್ಸು. ಅದಕ್ಕೆ ನೋವಾಗ್ತಿದೆಯಾ? ನೀನೇನಪ್ಪ ಅಷ್ಟು ಗಟ್ಟಿಯಾಗಿ ಕೈ ಇಟ್ಕೊಂಡ್ರೆ ನೋವಾಗದೆ ಇರುತ್ತಾ? ಯಾಕೆ ರಿಂಗ್ ಮಾಡಿದ್ರೆ? ನಿಮ್ಮದಕ್ಕೆ ಜಾಜಿ ಅಕ್ಕಂಗೆ ಹೊಡೆದ್ರಲ್ವಾ, ಅವ್ರಿಗೂ ನೋವಾಗಿದೆ. ನನಗ್ ಪ್ರಶ್ನೆ ಮಾಡೋ ತರ ನಿಮ್ಮ ಅತ್ತಿಗೆಗೂ ಪ್ರಶ್ನೆ ಮಾಡಿ. ನ್ಯಾಯ ಎಲ್ರಿಗೂ ಒಂದೇ. ಈ ಮನೆಯಲ್ಲಿ ಎಲ್ಲರೂ ಅದಕ್ಕೆ ಹೇಳಿದ್ದನ್ನ ಚಾಚು ತಪ್ಪದೆ ಪಾಲಿಸ್ಬೇಕು. ತಪ್ಪು ಮಾಡಿದಾಗ ವರ್ಕರ್ಸ್ ಬೈದಿದ್ರೆ ಅವ್ರ ಕೆಲಸ ಹೆಂಗೆ ಕಲಿತಾರೆ? ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಅದಕ್ಕೆ ತಗೊಳ್ಳೋ ನಿರ್ಧಾರನ ಪ್ರಶ್ನೆ ಮಾಡೋ ಅಧಿಕಾರ ಇಲ್ಲಿ ಯಾರಿಗೂ ಇಲ್ಲ. ಇದನ್ನ ನೀವು ಆದಷ್ಟು ಬೇಗ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ಇಲ್ಲಾಂದ್ರೆ ಆಗೋ ಪರಿಣಾಮನ ಎದುರಿಸ್ಬೇಕಾಗತ್ತೆ. ಅಲ್ಲ, ಏನ್ ಮಾಡ್ತೀರಾ? ನಿಮ್ ಅತ್ತಿಗೆ ಕೈ ನಾನ್ ಹಿಡ್ದಂಗೆ ನನ್ ಕೈ ನೀವ್ ಹಿಡಿತೀರಾ? ಅಥವಾ ನಿಮ್ ಅತ್ತಿಗೆ ಜಾಜಿ ಅಕ್ಕಂಗ್ ಹೊಡೆದಂಗೆ ನೀವ್ ನನ್ನನ್ನು ಹೊಡಿತೀರಾ? ಏನಾದ್ರು ನಾನು ಎರಡಕ್ಕೂ ಸಿದ್ಧವಾಗಿದ್ದೀನಿ. ಏನ್ ಬೇಕಾದ್ರೂ ಮಾಡಿ. ಕಾಲ್ ಕೆರ್ಕೊಂಡು ಜಗಳ ಮಾಡಕ್ ಬಂದ್ರೆ ಕೈ ಕಟ್ಕೊಂಡು ಕೂರಲ್ಲ ನಾನು. ಜಗಳ ಮಾಡಿ ಅಂತ ಹೇಳ್ತಿಲ್ಲ, ನಿಮ್ ಅತ್ತಿಗೆ ಮಾಡಿದ್ದು ತಪ್ಪು ಅಂತ ಹೇಳ್ತಿದ್ದೀನಿ. ಈ ಮನೆಯಲ್ಲಿ ಅವ್ರು ಮಾಡಿದ್ದೆ ನ್ಯಾಯ, ಅವ್ರು ಹೇಳಿದ್ದೆ ವೇದವಾಕ್ಯ ಆಗ್ಬಿಟ್ಟಿದೆ. ನೋಡಿ ಚಿರು, ಬೇಡದೆ ಇರೋರ ಹತ್ರ ಅನಾವಶ್ಯಕವಾಗಿ ಯಾಕೆ ಡಿಸ್ಕಷನ್ ಮಾಡ್ಬೇಕು? ಮೊದ್ಲು ಇವ್ರನ್ನೆಲ್ಲ ಇಲ್ಲಿಂದ ಹೋಗಕ್ ಹೇಳಿ. ಏನೇ ಜಾಜಿ, ನೋಡ್ತಾ ಹಾಗೆ ನಿಂತಿದೆಯಲ್ಲ, ಹೋಗೋ. ಜಾಜಿ ಅಕ್ಕ, ನೀವೆಲ್ಲೂ ಹೋಗಂಗಿಲ್ಲ. ಯಾಕೆ ಮೇಡಮ್? ಅನ್ಯಾಯ ಆಗಿರೋರ್ಗೆ ನ್ಯಾಯ ಸಿಗ್ಲೇಬೇಕು. ಅದ್ ನಿಮ್ಗೆ ಕೊಡ್ಸೋವರೆಗೂ ನಿಮ್ಮನ್ನ ಎಲ್ಗೂ ಹೋಗಕ್ ಬಿಡಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.